ಶಿಕ್ಷಕರು ಓಡಿದರೆ ಮಕ್ಕಳು ನಡೀತಾರಂತೆ, ಮಕ್ಕಳು ನಡೆದರೆ ಇದು ಶಿಕ್ಷಕರು ನಡೆದರೆ ಮಕ್ಕಳು ನಿಲ್ತಾರಂತೆ, ಶಿಕ್ಷಕರು ನಿಂತರೆ ಮಕ್ಕಳು ಕುಳಿತುಕೊಳ್ತಾರಂತೆ, ಶಿಕ್ಷಕರು ಕುಳಿತರೆ ಮಕ್ಕಳು ಮಲಗ್ತಾರಂತೆ, ಶಿಕ್ಷಕರು ಮಲಗಿದರೆ ಮಕ್ಕಳು ಸಾಯ್ತಾರೆ ಅಂತ ಪ್ರಾಜ್ಞರು ಹೇಳಿದಂಥ ಮಾತು. ವಾರ್ಷಿಕೋತ್ಸವ ಸಮಾರಂಭ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಅಲ್ಲಿ ಭಾಷಣಕ್ಕಿಂತ ಹೆಚ್ಚಾಗಿ ಮಕ್ಕಳ ಪ್ರತಿಭೆಗೆ ಹೆಚ್ಚು ಅವಕಾಶವನ್ನು ಇರುವಂಥದ್ದು. ಭಾಳ ಮುಖ್ಯವಾಗಿ ಪೋಷಕರು ತಮ್ಮ ಮಕ್ಕಳ ಪ್ರತಿಭೆಯನ್ನು, ಅವರ ನೃತ್ಯವನ್ನು, ಅವರ ಒಂದು ಮಾತುಗಳನ್ನು ಕೇಳಲಿಕ್ಕೆ ಬಂದಿರ್ತಾರೆ. ಆದರೂ ಕೂಡ ಒಂದು ಅತಿಥಿಯಾಗಿ ಅವರು ಹೇಳಿದರು ಆಶೀರ್ವಾದ ಅಂತೇಳಿ, ಹಾಗಾಗಿ ಭಾಷಣ ಅಂತ ಹೇಳಲಿಲ್ಲ. ಹಾಗಾಗಿ ನೀವೇನು ಯೋಚನೆ ಮಾಡೋದು ಬೇಡ. 1976ರಲ್ಲಿ ಒಂದು ಮಕ್ಕಳ ಸಿನಿಮಾ ಮಕ್ಕಳ ಭಾಗ್ಯ ಅಂತ ಬಂದಿತ್ತು. ಒಳ್ಳೆ ಹಾಡುಗಾರರೆಲ್ಲ ಇದ್ದಾರೆ. ಆ ಹಾಡು ಭಾಳ ಜನಪ್ರಿಯವಾದದ್ದು. ಇವತ್ತು ಸಿನಿಮಾ ತಾರರಿದ್ದಾರೆ ನೋಡಿ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಈ ವರ್ಧಮಾನ ಸಂಸ್ಥೆಯ ವಾರ್ಷಿಕೋತ್ಸವ ಸಮಾರಂಭದ ಮಕ್ಕಳು ನೋಡುವಾಗ ಒಂದು ಪುಟ್ಟ ದೇವರನ್ನು ನೋಡಿದಾಗ ಆಗತ್ತೆ, ನಿಮ್ಗೆ ಗೊತ್ತಿದೆ. ಅಂಥ ಆ ಮಕ್ಕಳ ಒಂದು ಕಾರ್ಯಕ್ರಮದಲ್ಲಿ, ವಾರ್ಷಿಕೋತ್ಸವದಲ್ಲಿ, ಅದರಲ್ಲೂ ಕೂಡ ಒಬ್ಬ ಸಿನಿಮಾ ತಾರೆಯೊಂದಿಗೆ ಭಾಗವಹಿಸೋದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ಬಂಧುಗಳೇ, ಒಂದು ಶಾಲೆ, ಒಂದು ಶಿಕ್ಷಣ ಸಂಸ್ಥೆ ಅಂತಾಗ ಅಲ್ಲಿ ಆ ಸಂಸ್ಥೆಯ ಒಳಗಿರುವಂಥ ವ್ಯವಸ್ಥೆ, ಅಲ್ಲಿಯ ಕಟ್ಟಡ, ಅಲ್ಲಿಯ ವಾತಾವರಣ ಎಲ್ಲವೂ ಮುಖ್ಯ ಆಗತ್ತೆ. ಆದರೆ ಬಹಳ ಮುಖ್ಯವಾಗುವಂಥದ್ದು ಆ ಸಂಸ್ಥೆಯಲ್ಲಿರುವಂಥ ಅಧ್ಯಾಪಕರು ಯಾರು ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ. ಒಂದು ಮಾತಿದೆ, ಅಧ್ಯಾಪಕರು ಶಿಕ್ಷಕರು ಓಡಿದರೆ ಮಕ್ಕಳು ನಡೀತಾರಂತೆ, ಮಕ್ಕಳು ನಡೆದರೆ ಇದು ಶಿಕ್ಷಕರು ನಡೆದರೆ ಮಕ್ಕಳು ನಿಲ್ತಾರಂತೆ, ಶಿಕ್ಷಕರು ನಿಂತರೆ ಮಕ್ಕಳು ಕುಳಿತುಕೊಳ್ತಾರಂತೆ, ಶಿಕ್ಷಕರು ಕುಳಿತರೆ ಮಕ್ಕಳು ಮಲಗ್ತಾರಂತೆ, ಶಿಕ್ಷಕರು ಮಲಗಿದರೆ ಮಕ್ಕಳು ಸಾಯ್ತಾರೆ ಅಂತ ಪ್ರಾಜ್ಞರು ಹೇಳಿದಂಥ ಮಾತು. ಅವರ ಭವಿಷ್ಯ ಅಲ್ಲಿಗೆ ಮುಕ್ತಾಯ ಅಂತ. ಯಾಕೆಂದರೆ ಶಿಕ್ಷಕರು ಬಹಳ ಮುಖ್ಯ ಆಗುತ್ತೆ. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಕೇಳಿದರೆ, 6 ವರ್ಷದ ಹಿಂದೆ ನಮ್ಮ ತಾಲೂಕಿನ ಸಾಹಿತ್ಯ ಸಮ್ಮೇಳನದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆಗಾಗಿ ಶಶಿಕಲಾ ಹೆಗಡೆಯವರು ನಾವು ಸಮ್ಮೇಳನದಲ್ಲಿ ಗೌರವಿಸಿ ನನಗೆ ನೆನಪಾಗತ್ತೆ. ಶಶಿಕಲಾ ಹೆಗಡೆಯವರು ಶಿಕ್ಷಣ ಕ್ಷೇತ್ರದಲ್ಲಿ ಆಳವಾದಂಥ ಅನುಭವ ಉಳ್ಳವರು, ಒಂದು ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವವುಳ್ಳವರು. ನಮಗೆಲ್ಲ ಕಗ್ಗದ ಬಗ್ಗೆ ನಿಮ್ಗೆ ಗೊತ್ತಿದೆ. ಡಿ ವಿ ಜಿಯವರು ಹೇಳ್ತಾರೆ, ಹಿತವೇನು ಗತಿಯೇನು ಎನಗೇನು ತ ಕೇಳುವರ ಎಲ್ಲರೂ, ಗತಿಯೇನು ಎನಗೇನು ತ ಕೇಳುವರ ಎಲ್ಲರೂ, ಹಿತವೆಂದು ಜಗಕ್ಕೆಂದು ಕೇಳುವವರಾರು, ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೆ ಪಥಮುಕ್ತಿಗಾಗಲೇ ಮಂಕುತಿಮ್ಮ ಅಂತ. ಪ್ರತಿಯೊಬ್ಬ ಸಮಾಜದ ವ್ಯಕ್ತಿ ಯೋಚನೆ ಮಾಡೋದು ತನಗೇನಾಗ್ತದೆ ಆಗಬೇಕು, ತನ್ನ ಬಗ್ಗೆ ಚಿಂತನೆ ಮಾಡೋದು ಹೊರತು ಸಮಾಜಕ್ಕೆ ನಾನೇನು ಮಾಡಬೇಕು ಅಂತ ಚಿಂತನೆ ಮಾಡೋರು ಬಹಳ ಕಡಿಮೆ ಅಂತ. ಆದರೆ ಶಶಿಕಲಾ ಹೆಗಡೆ ಮತ್ತು ಅವ್ರಿಗೆ ಇಡೀ ಕುಟುಂಬ ಒಂದು ಸಮಾಜಕ್ಕಾಗಿ ನಾವೇನು ಮಾಡ್ಬೋದು ಅನ್ನೋಂಥ ಯೋಚನೆ ಮಾಡಿ ಇಲ್ಲಿನ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು, ಅವರ ಸತ್ಪ್ರಜೆಯನ್ನಾಗಿ ರೂಪಿಸಬೇಕು ಅನ್ನುವಂಥ ಉದಾತ್ತ ಉದ್ದೇಶದೊಂದಿಗೆ ಸಾಕ್ಷಿಯೊಂದಿಗೆ ಇವತ್ತು ಒಂದು ವರ್ಧಮಾನ ಸಂಸ್ಥೆಯನ್ನು ಕಟ್ಟಿರೋದಿದೆಯಲ್ಲ, ಇದು ನನ್ನ ಕಾರ್ಯಕ್ರಮದ ಮಟ್ಟಿಗೆ ಒಂದು ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ಕೊಳ್ತೇನೆ. ಬಹಳ ಮುಖ್ಯವಾಗಿ ಶಶಿಕಲಾ ಹೆಗಡೆಯವರು ಇರ್ಬೋದು, ಅವರ ಆಡಳಿತಾಧಿಕಾರಿಗೆ ಅಂತ ಅವರ ಮಗಳು ಕರ್ತವ್ಯ ಜೈನ್ ಇರ್ಬೋದು, ಅಲ್ಲಿರುವಂಥ ಎಲ್ಲ ಅಧ್ಯಾಪಕರು ಇರ್ಬೋದು. ನಿಮ್ಗೆ ಗೊತ್ತಿದೆ, ಈಗಲೇ ನಾವು ಸನ್ಮಾನ ಮಾಡಿದ್ದು. ನಾನು ಕೂಡ JCಯಲ್ಲಿ ತರಬೇತಿಯನ್ನು ಪಡೆದು ಭಾಷಣಗಳ ತರಬೇತಿ ಪಡೆದಿರೋದು. ಇವತ್ತು ನಾನು ಧೈರ್ಯವಾಗಿ ನಿಂತು ಮಾತಾಡಿದ್ದಿದ್ದರೆ ಅದನ್ನು ಕಾರಣ JC ಸಂಸ್ಥೆ ಕೊಟ್ಟಂಥ ಒಂದು ತರಬೇತಿ. ಒಂದು ಅಂತಾರಾಷ್ಟ್ರೀಯ ಒಂದು ವ್ಯಕ್ತಿತ್ವ ವಿಕಸನ ಸಂಸ್ಥೆ ಅದು. ಆ ಸಂಸ್ಥೆ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದು ಅಂದರೆ ಅದು ಅತ್ಯಂತ ದೊಡ್ಡ ಸಾಧನೆ. ಹಾಗಾಗಿ ನಾನು ವೈಯಕ್ತಿಕ JC ಆಗಿ ಕರ್ತವ್ಯ ಜೈನ್ ಅವರನ್ನು ಅತ್ಯಂತ ಅಭಿಮಾನದಿಂದ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಹೀಗಾಗಿ ಇಲ್ಲಿನ ವಿದ್ಯಾರ್ಥಿಗಳು ನೀವು ನೋಡಿದಿರಿ, ಅವರ ನಿರೂಪಣೆ ಮಾಡೋದಿರ್ಬೋದು, ಸ್ವಾಗತ ನೋಡಿದೆ ಅವ್ರನ್ನೆಲ್ಲ. ಇಲ್ಲ, ಅವರೆಲ್ಲ ಏನು ಆಗದೇ ಇಲ್ಲ, ಸ್ವಂತವಾಗಿ ಅಲ್ಲಿ ನಿಂತು ಅವರು ಮಾತಾಡೋದಿದೆಯಲ್ಲ ಇಷ್ಟು ಜನರ ಉದ್ದೇಶಿಸಿ, ಅದು ಆತ್ಮವಿಶ್ವಾಸ ವಿದ್ಯಾರ್ಥಿಗಳಿಗೆ ಬೆಳೆಸಿದ್ದೆ ಅನ್ನೋದು ಸಾಕ್ಷಿ. ಭಾಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ವರ್ಧಮಾನ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಏರಲಿ ಅಂತ ಶುಭಾಶಯವನ್ನು ಕೋರ್ತಾ ಭಾಳ ದೀರ್ಘವಾಗಿ ಮಾತಾಡೋದನ್ನು ಮೊದಲೇ ನಿಮ್ಗೆ ಹೇಳಿದ್ದೇನೆ. ಆದರೆ ಇಲ್ಲಿ ಪೋಷಕರಿದ್ದೀರಿ, ವಿದ್ಯಾರ್ಥಿಗಳಿದ್ದೀರಿ, ಒಂದು ಮಾತು ಹೇಳಬೇಕಾಗತ್ತೆ. ವಿದ್ಯಾರ್ಥಿ ನಾನು ಗಮನಿಸಿದೆ, ಅಲ್ಲಲ್ಲಿ ವಿದ್ಯಾರ್ಥಿಗಳು ಕೂಡ ಕೂತ್ಕೊಂಡು
ಕೇಳ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ಕಿವಿ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಇವತ್ತಿನ ಈ ಮಗು, ಒಂದು ಶಾಲೆಗೆ ಹೋದಂಥ ಮಗು ಮನೆಗೂ ಸಮಾಜಕ್ಕೂ ಉಪಯೋಗಿಯಾಗಿ ಮಾಡುವುದೇ ನಿಜವಾದ ಶಿಕ್ಷಣ ಅಂತ ಶಿಕ್ಷಣ ತಜ್ಞರು ಹೇಳುವಂಥ ಮಾತು. ಕವಿ ಹೇಳ್ತಾರೆ, ಹೊತ್ತಾರೆ ಎದ್ದೊಡನೆ ರಾತ್ರಿ ಮಲಗುವ ಮುನ್ನ ನೆನೆ ಮೊದಲು ಬಾಳಿನಲ್ಲಿ ಬೆಳಕು ತಂದವರ ಅವರಿತ್ತ ದೋಣಿಯಲ್ಲಿ ಪಯಣ ನಿನದು ಇಂದು ನೆನೆ ಸತತ ಉಪಕಾರ ಮುದ್ದುರಾಮ ಅಂತ. ಈ ಷಷ್ಠಿಗೆ ಬರಲಿಕ್ಕೆ ಕಾರಣ ಯಾರು ಅಂದರೆ ನಮ್ಮ ತಾಯಿ ಮತ್ತು ತಂದೆ ಅಂತ. ಹಾಗಾಗಿ ನಮ್ಮ ಹಿರಿಯರು ಜನಪದರು ಒಂದು ಮಾತು ಹೇಳ್ತಾರೆ, ಯಾರು ಆದರೂ ಹೆತ್ತ ತಾಯಿಯಂತೆ ಆದರೂ ಸಾವಿರ ಸೌದೆ ಒಲೆಯಲ್ಲಿ, ಸಾವಿರ ಸೌದೆ ಒಲೆಯಲ್ಲಿ ಉರಿದಾರು ದೀವಿಗೆ ಎಂತ ಬೆಳಗುಂಟೆ. ಕಾಸಿಗೆ ಹೋಗಲಿಕ್ಕೆ ಏಸೊಂದು ದಿನ ಬೇಕು, ತಾಸೊತ್ತಿನ ಹಾದಿ ತೌರೂರು, ತಾಸೊತ್ತಿನ ಹಾದಿ ತೌರೂರು ಮನೆಯಲ್ಲಿ ಕಾಸಿ ಕುಂತವಳೆ ಹಡೆದವ್ವ. ಅಂದರೆ ಈ ತಾಯಿ ಸ್ಥಾನವನ್ನು ತುಂಬಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ ಅಂತ. ಅಂದರೆ ಈ ಷಷ್ಠಿಗೆ ಭೂಮಿಗೆ ಬರಲಿಕ್ಕೆ ಕಾರಣ ಯಾರು? ನಮ್ಮ ತಾಯಿ ಮತ್ತು ತಂದೆ. ಹಾಗಾಗಿ ಬದುಕಿನ ಕೊನೆಯವರೆಗೂ ಕೂಡ ನಾವು ನಮ್ಮ ತಂದೆ ತಾಯಿಗೆ ಕೃತಜ್ಞರಾಗಿರಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದಕ್ಕಾಗಿ ಒಂದು ಸಣ್ಣ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮಯಾವಕಾಶ ಉಂಟಲ್ಲ? ಕತೆ ಹೇಳಲಿಕ್ಕೆ ಮೇಡಮ್ ನಗಾಡ್ತಿದ್ದಾರೆ. ಹಾಗಾಗಿ ಒಂದು ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ ವಿದ್ಯಾರ್ಥಿಗಳಿಗೆ. ಒಂದು ಊರಲ್ಲಿ ಒಂದು ಮಾವಿನ ಮರ ಇತ್ತು, ದೊಡ್ಡ ಮರ. ಆ ಮರದ ಕೆಳಗೆ ಒಬ್ಬ ಹುಡುಗ ದಿನನಿತ್ಯ ಹೋಗಿ ಆಟ ಆಡ್ತಾ ಇದ್ದ. ಆ ಮರವನ್ನು ಹತ್ತಿ ಹಣ್ಣು ತೆಗೆದು ತಿಂದು ಅಲ್ಲಿಯೇ ಸಮಯವನ್ನು ಹೆಚ್ಚು ಕಳೀತಾ ಇದ್ದ. ಒಂದಿನ ಆ ಹುಡುಗ ಬೇಸರದಿಂದ ಬಂದಾಗ, ಆ ಜನಪದ ಕಥೆ ಇದು, ಇಲ್ಲಿ ಮರ ಮಾತಾಡುತ್ತೆ, ಮರ ಕೇಳುತ್ತೆ ನಿನಗೇನಾಗಿದೆ ಅಂತ. ಆಗ ಆ ಹುಡುಗ ಹೇಳ್ತಾನೆ, ನನಗೆ ಆಟದ ಸಾಮಾನು ಬೇಕು ಅಂತ ಆಸೆ ಆಗಿದೆ. ಆಗ ಮರ ಹೇಳುತ್ತೆ, ನನ್ನ ಮರದಲ್ಲಿ ಹಣ್ಣುಗಳಿದೆ, ಇದನ್ನು ಕಿತ್ಕೊಂಡೋಗಿ ಮಾರು, ಮಾರಾಟ ಮಾಡಿ ನೀನು ಆಟದ ಸಾಮಾನು ತೆಗೆದುಕೋ ಅಂತ ಹೇಳುತ್ತೆ. ಆಗ ಇವನು ಮರ ಹತ್ತಾನೆ, ಹಣ್ಣುಗಳನ್ನ ಕಿತ್ಕೊಂಡು ಹೋಗಿ ಮಾರಾಟ ಮಾಡಿ ಆಟ ಸಾಮಾನು ತಂದು ಆಟ ಆಡ್ತಾನೆ. ಇನ್ನು ಕೆಲವು ಸಮಯ ಕಳೆದ ನಂತರ ದೊಡ್ಡವನಾಗ್ತಾನೆ. ಒಂದಿನ ಬೇಸರದಿಂದ ಬರ್ತಾನೆ. ಆಗ ಹೇಳ್ತಾನೆ, ಯಾಕೆ ಅಂತ ಕೇಳಿದಾಗ, ನನಗೊಂದು ಮನೆ ಆಗಬೇಕು, ಗುಡಿಸಲು ಕಟ್ಟಬೇಕು ಒಂದು ಆಸೆ ಆಗಿದೆ ಅಂತ ಯೋಚನೆ ಮಾಡಿ ಹೇಳಿದಾಗ ಆ ಮರ ಹೇಳುತ್ತೆ, ನನ್ನ ದೊಡ್ಡ ದೊಡ್ಡ ಟೊಂಗೆಗಳಿದೆಯಲ್ಲ ಗೆಲ್ಲುಗಳು, ಅದನ್ನೆಲ್ಲ ಕಡಿದು ನೀನು ಗುಡಿಸಲು ಕಟ್ಟಿಕೋ ಅಂತ ಹೇಳ್ತಾನೆ. ಆಗ ಆ ಮರ ಹೇಳಿದಾಗ ಆ ಹುಡುಗ ಆ ಮರದ ಗೆಂಡುಗಳನ್ನೆಲ್ಲ ಕಡಿದು ಗುಡಿಸಲು ಕಟ್ಕೊಳ್ತಾನೆ. ಹೀಗೆ ಅವನಿಗೆ ಮದುವೆ ಆಗುತ್ತೆ, ಸಂಸಾರ ಮಾಡ್ತಾನೆ. ಮತ್ತೊಂದು ದಿನ ಹೀಗೆ ಸಪ್ಪೆ ಮರ ಹಾಕ್ಕೊಂಡು ಬರ್ತಾನೆ. ಬಂದು ಏನಾಯಿತು ಅಂತ ಕೇಳಿದಾಗ, ನನಗೆ ಜೀವನಕ್ಕೆ ಭಾಳ ಕಷ್ಟ ಆಗಿದೆ, ಏನಾದ್ರು ದುಡಿಮೆ ಬೇಕು, ಹತ್ತಿರ ನದಿ ಇದೆ, ಆ ನದಿಯಲ್ಲಿ ಆಚೆಯಿಂದ ಜನ ದಾಟಿಸಿದ್ರೆ ಏನಾದ್ರು ಸಂಪಾದನೆ ಆಗುತ್ತೆ, ಅದಕ್ಕೆ ದೋಣಿ ಮಾಡಿದ್ರೆ ಆಗುತ್ತೆ ಅಂತ. ಆಗ ಮರದ ಬೊಂಡ ಮಾತ್ರ ಇದ್ದದು, ಆ ಕಾಂಡ ಮಾತ್ರ. ಆಗ ಹೇಳುತ್ತೆ, ಈ ಕಾಂಡವನ್ನು ತೆಗೆದುಕೊಂಡು ದೋಣಿ ಮಾಡಿಕೊ ಅಂತ ಹೇಳಿದಾಗ ಅವನು ಮರ ಬುಡದ ಸಮೇತ ಕಡಿತು ಆ ಮರದ ದೋಣಿ ಮಾಡಿಕೊಂಡು ಜೀವನವನ್ನು ಸಾಕ್ತಾ ಇರ್ತಾನೆ. ಸುಮಾರು ಸಮಯ ಕಳೀತು, ಆ ಬದಿ ಹೋಗಿಲ್ಲ ಅವನು. ಸಮಯ ಕಳೆದ ನಂತರ ಮತ್ತೊಮ್ಮೆ ಬರ್ತಾನೆ ಸಪ್ಪೆ ಮುರಿ ಹಾಕ್ಕೊಂಡು. ಆಗ ಮರದ ಬುಡ ಮಾತ್ರ ಇದೆ. ಆ ಮರ ಬುಡ ಕೇಳುತ್ತೆ, ನಿನಗೇನಾಯಿತು ಅಂತ ಕೇಳಿದಾಗ ಅವನು ಹೇಳ್ತಾ ನನಗೆ ಮನಸ್ಸಲ್ಲಿ ನೆಮ್ಮದಿ ಇಲ್ಲ ಅಂತ. ಆಗ ಮರದ ಬುಡ ಹೇಳುತ್ತೆ, ನೀನೇನು ಚಿಂತೆ ಮಾಡಬೇಡ, ನನ್ನ ತಲೆ ಇದ ಮೇಲೆ ತಲೆ ಇಟ್ಟು ಮಲಗು, ನಾನು ನಿನ್ನ ತಲೆ ತಡ್ತೇನೆ, ನಿಂಗೆ ಸಮಾಧಾನ ಆಗುತ್ತೆ ಅಂತ ಹೇಳಿದಾಗ ಅವನಲ್ಲೇ ಕುಳಿತು ಆ ಮರದ ಬುಡ ಇದೆಯಲ್ಲ ಅದರ ಮೇಲೆ ತಲೆ ಇಟ್ಟು ಮಲಗ್ತಾನೆ. ಆ ಬುಡ ಅದರ ತಲೆ ತಟ್ತಾ ಇರುತ್ತೆ. ಆಗ ಆ ಮರದ ಬುಡಕ್ಕೆ ಕಣ್ಣಲ್ಲಿ ಸಂತೋಷ, ಯಾಕಂದರೆ ಈಗಾದರೂ ನಾನು ಉಪಯೋಗಿ ಆದಿಯನ್ನಲ್ಲ ಅಂತ ಸಂತೋಷ. ಆದರೆ ಅವನಿಗೆ ಕಣ್ಣಲ್ಲಿ ನೀರು ಬರುತ್ತೆ. ನನಗಿಷ್ಟೆಲ್ಲ ನನಗೆ ಕೊಟ್ಟರು ಕೂಡ ನಾನು ಆ ಮರದ ಬಗ್ಗೆ ಏನೂ ಯೋಚನೆಯೇ ಮಾಡಲಿಲ್ಲ, ನನ್ನ ಸ್ವಾರ್ಥಕ್ಕಾಗಿ ನಾನೆಲ್ಲ ಬಳಸ್ಕೊಂಡೆ ಅಂತ ಹೇಳಿದಾಗ ಅವನ ಕಣ್ಣಲ್ಲಿ ನೀರು ಬರುತ್ತಂತೆ. ಇದು ಕತೆ ಯಾಕೆ ಹೇಳ್ತೇನೆ ಮಕ್ಕಳೇ ಅಂತ ಹೇಳಿದರೆ, ಈ ಮರದ ಹಾಗೆ ನಮ್ಮ ಇಡೀ ಬದುಕಿಗಾಗಿ ತಾಯಿ ತಂದೆ ಎಲ್ಲ ತ್ಯಾಗವನ್ನು ಮಾಡ್ತಾರೆ. ತಾವೇನೂ ಬಯಸುವುದಿಲ್ಲ, ನನ್ನ ಮಗ ಒಳ್ಳೆಯದಾಗಬೇಕು ಅಂತ. ಆ ಭಾವನೆಯನ್ನು ನೀವು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ಯಾವತ್ತೂ ಕೂಡ ಏನೋ ಕೆಳಗಿಳಿಯುವುದಕ್ಕೆ ದಾರಿ ತಪ್ಪುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಕೆಲವು ಪೋಷಕರಿದ್ದೀರಿ, ನಾವು ದಯಮಾಡಿ ಗಮನಿಸ್ಕೊಳ್ಬೇಕು. ಎಳೆಯ ಮಕ್ಕಳಿದೆಲ್ಲ 3ರಲ್ಲಿ ಕಲಿತದ್ದು 100ರವರೆಗೆ ಅಂತ. ಒಂದು ಸಾಮಾನ್ಯವಾಗಿ 9 ರಿಂದ 10 ವರ್ಷದವರೆಗಡೆ ಆ ಮಗುವಿನ ಒಂದು ಬೌದ್ಧಿಕತೆ ಇದೆಯಲ್ಲ ಅದು ಪರಿಪೂರ್ಣವಾಗಿ ಬೆಳೆದಿರುತ್ತಂತೆ. ಕಾರಣ 14 ವರ್ಷದೊಳಗಡೆ ಅವನ ಬೌದ್ಧಿಕ ಸಾಮರ್ಥ್ಯ ಪರಿಪೂರ್ಣ ಆಗಿ ಬೆಳೆದಿರುತ್ತೆ. ಹಾಗಾಗಿ ಈ ಎಳೆಯ ಮಕ್ಕಳನ್ನು ಬೆಳೆಸುವಂಥ ರೀತಿ ಇದೆಯಲ್ಲ ಬಹಳ ಮುಖ್ಯ ಆಗುತ್ತೆ. ಅವರನ್ನು ಬೌದ್ಧಿಕವಾಗಿ, ಅವರನ್ನು ದೈಹಿಕವಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ಅವರನ್ನು ನಡಾವಳಿಕೆಯ ರೂಪದಲ್ಲಿ ತಿದ್ದುವಂಥದ್ದು. ನಮ್ಮಲ್ಲಿ ಜೆಸಿಯಲ್ಲಿ ಹೇಳ್ತಾರೆ, ಬೌದ್ಧಿಕ ವ್ಯಕ್ತಿತ್ವ, ದೈಹಿಕ ವ್ಯಕ್ತಿತ್ವ ಮತ್ತು ನಡಾವಳಿಕೆಯ ವ್ಯಕ್ತಿತ್ವ ಅಂತ. ಅದರಲ್ಲಿ ಭಾಳ ಮುಖ್ಯವಾದ್ದು ಬುದ್ಧಿವಂತಿಕೆ ಅಲ್ಲ ಅಥವಾ ದೈಹಿಕ ಶಕ್ತಿ ಅಲ್ಲ, ನಮ್ಮ ನಡಾವಳಿಕೆ. ಒಂದು ಮಾತಿದೆ, ಪೇಟ ಬಿಟ್ಟರೆ ಶಿರದಿ
ರಾಜನಾಗುವೆಯೇನೋ ನಡೆನುಡಿಯ ಗುಣದಿಂದ ರಾಜ ಮರ್ಯಾದೆ ಅರಸು ಅನವರತ ಸರಿ ಹೆಜ್ಜೆ ಗುರುತುಗಳ ಸತ್ಪಥದಿ ದೊರೆತನವ ಮುದ್ದು ರಾಮ ಅಂತ. ನಮ್ಮ ರವಿಯಣ್ಣ ನಮ್ಮ ವೇದಿಕೆಯಲ್ಲಿದ್ದಾರೆ, ಅದ್ಭುತ ನಟರು, ಪ್ರತಿಭಾವಂತರು. ಕೇವಲ ಪ್ರತಿಭಾವಂತರಾದಕ್ಕೆ ನಿಮ್ಗೆ ಕರೆಯಲ್ಲ, ಅವರಲ್ಲಿರುವಂಥ ಸಜ್ಜನಿಕೆ ಇದೆಯಲ್ಲ, ಅವರಲ್ಲಿರುವಂಥ ಆ ನಡತೆ ಇದೆಯಲ್ಲ, ಆ ಒಳ್ಳೆಯ ಗುಣವಂತಿಕೆಯಿಂದಾಗಿ ಎಲ್ಲ ಕಡೆ ರವಿಯಣ್ಣನ ಕರೀತಾರೆ. ಹಾಗಾಗಿ ನಾವು ನೆನ್ಪಿಟ್ಕೊಳ್ಬೇಕು, ಆ ಮಕ್ಕಳ ಆ ಒಂದು ನಡವಳಿಕೆ ತಿದ್ದುವ ನಿಟ್ಟಿನಲ್ಲಿ ನಾವು ಏನಾಗಿರಬೇಕು ಅಂದರೆ ಮಾದರಿಯಾಗಿರಬೇಕು. ವರ್ಡ್ಸ್ ಆ್ಯಕ್ಷನ್ ಈಸ್ ಪವರ್ಫುಲ್ ದೆನ್ ದ ವರ್ಡ್ಸ್. ಹಾಗಾಗಿ ಎಲ್ಲವೂ ಜಗತ್ತು ಅನುಕರಣೆಯ ಮೂಲಕ ಕಲಿಯುವಂಥದ್ದು. ನೀವು ಯೋಚನೆ ಮಾಡಿ, ನಾವೊಂದು ಕಾರ್ಯಕ್ರಮ ಒಳಗೆ ಬರ್ತಾ ಇರುವಾಗ ಚಪ್ಪಲೆಲ್ಲ ಸಾಲಾಗಿ ಇಟ್ಟಿದ್ದಾರೆ, ನಾವು ಕೂಡ ಸಾಲಲ್ಲಿ ಚಪ್ಪಲಿಟ್ಟು ಬರ್ತೇವೆ. ಅದೆಲ್ಲರೂ ಸುಮ್ಮನೆ ಕೂತಿದ್ದಾರೆ, ನಾವು ಕೆಮ್ಮು ಬಂದರೂ ಕೂಡ ಬಾಯಲ್ಲಿ ಕೈ ಇಟ್ಕೊಂಡು ಕೂತ್ಕೊಳ್ತೇವೆ. ಅದೆಲ್ಲರೂ ಶಬ್ದ ಮಾಡ್ತಿದ್ದಾರೆ, ನಾವೆಲ್ಲರೂ ಮಾತಾಡ್ತೇವೆ. ಚಪ್ಪಲೆಲ್ಲ ಅಲ್ಲೆಲ್ಲ ಇಟ್ಟಿದ್ದಾರೆ, ನಾವು ಅಲ್ಲಿ ಹಾಕಿ ಬರ್ತೇವೆ. ಇಡೀ ಜಗತ್ತು ಕಲಿಯುವುದು ಅನುಕರಣೆಯ ಮೂಲಕ. ನಮ್ಮ ಮಕ್ಕಳು ಮಾದರಿಯಾಗಿರಬೇಕು, ಒಳ್ಳೆಯ ವ್ಯಕ್ತಿಗಳಾಗಬೇಕಾದ್ರೆ ತಾಯಿ ತಂದೆ ನಮ್ಮ ತ್ಯಾಗ ಭಾಳ ಮುಖ್ಯ ಆಗುತ್ತೆ. ನಮ್ಮ ಪ್ರತಿಯೊಂದು ಮಾತು, ನಮ್ಮ ನಡೆ ನುಡಿ ಆದರ್ಶ ಆಗಿದ್ದಾಗ ಅದನ್ನು ಕಲಿತು ನಮ್ಮ ಮಕ್ಕಳು ಕೂಡ ಅದನ್ನು ರೂಢಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ನಾವು ಮುಖ್ಯವಾಗಿ ಮಕ್ಕಳಿಗೆ ಕೊಡಬೇಕಾದದ್ದು ಹಣ ಅಲ್ಲ, ವಸ್ತು ಅಲ್ಲ, ಸಮಯ ಕೊಡಬೇಕಾಗಿರೋದು. ಒಂದು ಘಟನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಶಶಿಕಲಾ ಹೆಗ್ಡೆ ಅವರು ನನ್ನನ್ನೇ ನೋಡ್ತಾ ಇದ್ದಾರೆ, ಗೊತ್ತಾಗತ್ತೆ ನನಗೆ. ನಮ್ಮ ಅರವಿಂದ್ ಅಂತ ಸಿನಿಮಾ ನಟ ನೀವು ಕೇಳಿದ್ದೀರಿ, ಅವರೊಂದು ಹೇಳಿದಂಥ ಒಂದು ಘಟನೆ ಅದು. ಅವ್ರ ಸ್ನೇಹಿತರೆಲ್ಲ ಕ್ರಿಕೆಟ್ ಆಡ್ತಾ ಇದ್ರಂತೆ. ಕ್ರಿಕೆಟ್ ಆಡ್ತಾ ಇರುವಾಗ, ಆ ಕ್ರಿಕೆಟ್ ಮ್ಯಾಚ್ ಇರುವಾಗ ಅವರ ಸ್ನೇಹಿತನ ತಾಯಿ ಬಂದು ಕೂತ್ಕೊಳ್ಳೋದಂತೆ ಮ್ಯಾಚ್ ನೋಡ್ಲಿಕ್ಕೆ. ಅದೊಂದು ವಿಶೇಷ ಅಲ್ಲ, ಆದರೆ ಅವರು ಹುಟ್ಟು ಕುರುಡು, ಅವ್ರಿಗೆ ಕಣ್ಣು ಕಾಣೋದಿಲ್ಲ. ಆಗ ಅರವಿಂದ್ ಅವರು ಕೇಳಿದ್ರಂತೆ ಆ ತಾಯಿಯಲ್ಲಿ ಹೋಗಿ, ಅಮ್ಮ ನಿಮಗೆ ಕಣ್ಣು ಕಾಣೋದಿಲ್ಲ, ನೀವು ಏನು ಬಂದಿಲ್ಲಿ, ಯಾಕೆ ಬಂದಿಲ್ಲಿ ಕೂತಿದ್ದೀರಿ ಅಂತ ಕೇಳಿದಾಗ ಆ ತಾಯಿ ಕೊಟ್ಟ ಉತ್ತರ ನಮ್ಮೆಲ್ಲರಿಗೂ ಕೂಡ ತಾಯಿಯಂದ್ರಿಗೆ ಒಂದು ಮಾರ್ಗದರ್ಶಿ ಅಂತ ಭಾವಿಸ್ಕೊಳ್ತೇನೆ. ಅವ್ರು ಹೇಳ್ತಾರೆ, ಅವ್ರ ಆ ತಾಯಿ ಹೇಳ್ತಾರಂತೆ, ನನಗೆ ಕಣ್ಣು ಕಾಣೋದಿಲ್ಲ ಸರಿಯಪ್ಪ, ನನ್ನ ಮಗನಿಗೆ ಕಣ್ಣು ಕಾಣುತ್ತೆ. ಅವನು ಆಟ ಆಡುವಾಗ ನಾನು ಬಂದು ಕೂತಿದ್ದು ನೋಡಿದಾಗ ಅವನಿಗೆ ಖುಷಿ ಆಗುತ್ತೆ, ಅವನು ಸರಿಯಾಗಿ ಚಂದ ಆಡ್ತಾನೆ ಅಂತ ಹೇಳಿದ್ರಂತೆ. ನಾವಲ್ಲಿಗೆಲ್ಲ ಹೇಳ್ತೇವೆ, ನನಗೆ ಓದ್ಲಿಕ್ಕೆ ಬರೋದಿಲ್ಲ, ನನಗೆ ಬರ್ಲಿಕ್ಕೆ ಬರೋದಿಲ್ಲ ಅಂತ. ನೀವೇನು ಮಾಡೋದು ಬೇಡ, ಓದುವಾಗ ನೀವು ಟಿ ವಿ ಆಫ್ ಮಾಡಿ ಆ ಮಗುವಿನ ಹತ್ರ ಕೂತ್ಕೊಂಡ್ರೆ ಇದಕ್ಕಿಂತ ದೊಡ್ಡ ಆದರ್ಶ ಬೇರೆ ಯಾವುದೂ ಇಲ್ಲ ಅಂತ. ನಮ್ದೇನಾಗಿದೆ ಅಂದರೆ ನುಡಿ ಒಂದು ಮೈಲುದ್ದ, ನಡೆ ಮಾತ್ರ ಚೋಟುದ್ದ. ನುಡಿ ಒಂದು ಮೈಲುದ್ದ, ನಡೆ ಮಾತ್ರ ಚೋಟುದ್ದ. ನಡೆ ನುಡಿಯೋಳು ಅಂತರವ ಶೂನ್ಯಗೈದು ಮೃಡನ ಮೆಚ್ಚಿಸಿ ಪಡೆಯಲು ಆನಂದವನು ನಡೆ ನುಡಿಯೋಳು ಒಂದಾಗೋ ಬೋಳು ಬಸವ. ನಿಜಗುಣ ಕವಿ ಹೇಳಿರುವಂಥದ್ದು. ನಮ್ಮ ನಡೆ ನುಡಿ ಆದಾಗ ಎಲ್ಲ ಮಕ್ಕಳು ನಮ್ಮ ಮಾತು ಕೇಳ್ತಾರೆ. ಆ ಕೇಣುಜ್ಜಿ ಈ ಕೇಣುಜ್ಜಿ ಅಲ್ಲ, ಎಲ್ಲರೂ ಕೇಳ್ತಾರೆ. ಕೇಳುವ ಹಾಗೆ ನಮ್ಮ ನಡತೆ ಇರಬೇಕು. ಆ ದೃಷ್ಟಿಯಿಂದ ನೀವೆಲ್ಲ ಆದರ್ಶ ತಾಯಿಯಂದಿರಿದ್ದೀರಿ, ಒಂದು ಆದರ್ಶ ಶಿಕ್ಷಣ ಸಂಸ್ಥೆಯ ಭಾಗ ಆಗಿದ್ದೀರಿ. ಈ ಸಂಸ್ಥೆಯ ಕೀರ್ತಿ ಇನ್ನಷ್ಟು ಎತ್ತರಕ್ಕೆ ಏರಲಿ ಅಂತ ಹೇಳಿ ನಾನು ಒಂದು ಕಗ್ಗವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗೋ ಮುಂಕುತಿಮ್ಮ. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ, ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ. ನಗುಮನದಿ ಲೋಗರ ವಿಕಾರಂಗಳನ್ನು ಕಂಡು ಬಿಗಿ ತುಟಿಯ ದುಡಿವೊಂದು ನೋವ ಪಡುವೊಂದು, ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ, ನಗು ನಗುತ್ತ ಬಾಳ್ತೆರಳೋ ಮಂಕುತಿಮ್ಮ. ನಗು ನಗುವ ಕಂಗಳಿಗೆ ಹೊಗೆಯನುದಲು ಬೇಡ, ಜಗವು ಸುಡುಗಾಡೆನುವ ಕಡು ತಪವು ಬೇಡ. ಮಗುವು ತಾಯಿ ತಂದೆ ಕಣ್ಮುಂದೆ ನಡೆವಂತೆ ನಡೆ, ಮಿಗೆ ಚಿಂತೆ ತಲೆ ಹರಟೆ ಮಂಕುತಿಮ್ಮ. ಬರದಿವುದರೆಣಿಕೆಯಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದ ಬಿಡು, ಹರುಷಕದು ದಾರಿಯಲೋ ಮಂಕುತಿಮ್ಮ. ಹರುಷಕದು ದಾರಿಯಲೋ ಮಂಕುತಿಮ್ಮ. ಧನ್ಯವಾದಗಳು.